ಛೀ ಥೂ, ಇದೆಂಥ ಕಾಲ ಬಂತಪ್ಪ. ಕಾಲ ಕೆಟ್ಟೋಗ್ಬಿಟ್ಟಿದೆ. ಅಕ್ಕ ತಮ್ಮನಾಗಬೇಕಾದವರೇ ಪ್ರೀತಿಸಿ ಮದುವೆಯಾಗಿದ್ರು. ಅದೇನ್ ಕಾಲನೋ ಅದೇನೋ ಕಣ್ರಿ, ಕಾಲನೇ ಕೆಟ್ಟೋಗ್ಬಿಟ್ಟಿದೆ. ಸಂಬಂಧಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಸೋಷಿಯಲ್ ಮೀಡಿಯಾ ಜಮಾನ ಬಂದು ನಮ್ಮ ಯುವ ಜನತೆ ಸಿಕ್ಕಾಪಟ್ಟೆ ಹಾಳಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೇ ಲವ್ ಕಹಾನಿಗಳು ಹೆಚ್ಚಾಗ್ತಾ ಇವೆ. ಇತ್ತೀಚೆಗೆ ಆನ್ಲೈನ್ ಪ್ರೇಮ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಮನೆಯವರ ವಿರೋಧದ ನಡುವೆ ಕತ್ತು ಮುಚ್ಚಿ ಪ್ರೀತಿ ಮಾಡಿ ಮದುವೆನೂ ಆಗ್ಬಿಡ್ತಿದ್ದಾರೆ. ಅಯ್ಯೋ, ಯಾರೋ ಗೊತ್ತು ಗುರಿ ಇಲ್ಲದವರನ್ನ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಇದೀಗ ಸಂಬಂಧದಲ್ಲೇ ಪ್ರೀತಿಸಿ ಮದುವೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಅಕ್ಕ ತಂಗಿ, ಅಣ್ಣ ತಮ್ಮ ಅಂತಲೂ ನೋಡದೆ ಲವ್ ಅಲ್ಲಿ ಬಿದ್ದು ಮದುವೆ ಆಗಿ ಸಂಬಂಧಕ್ಕೆ ಇರೋ ಗೌರವ ಮರ್ಯಾದೆಯನ್ನೇ ಮೂರ್ಖಾಸಿ ಹರಾಜು ಹಾಕ್ತಿದ್ದಾರೆ. ಇದೀಗ ವರಸೆಯಲ್ಲಿ ಅಕ್ಕ ತಮ್ಮ ಆಗಬೇಕಾದವರೇ ಪ್ರೀತಿಸಿ ಮದುವೆಯಾಗಿ ಸಂಬಂಧಕ್ಕೆ ದ್ರೋಹ ಬಗೆದಿದ್ದಾರೆ. ಆಶ್ಚರ್ಯ ಆದರೂ ಕೂಡ ಇದು ಸತ್ಯ. ಪ್ರೀತಿ ಮಾಯೆ, ಪ್ರೀತಿ ಕುರುಡು ಅಂತ ಮಾತುಗಳನ್ನ ಕೇಳಿದ್ವಿ ಕಣ್ರಿ. ಆದರೆ ಎಷ್ಟರ ಮಟ್ಟಿಗೆ ಕುರುಡು ಅಂತ ಇವತ್ತೇ ಗೊತ್ತಾಗಿದ್ದು. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಜೋಡಿ ಹೆಸರು ಶಶಿಕಲಾ ಹಾಗೂ ಪ್ರವೀಣ್ ಅಂತ. ವರಸೆಯಲ್ಲಿ ಇವರಿಬ್ಬರು ಅಕ್ಕ ತಮ್ಮ ಆಗಬೇಕು. ಆದರೆ ಅಕ್ಕ ತಮ್ಮ ಸಂಬಂಧವನ್ನ ಮೀರಿ ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದು ಇದೀಗ ರಕ್ಷಣೆಗಾಗಿ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ಹೀಗೆ ಪ್ರೇಮಿಗಳಿಬ್ಬರು ದೇವಾಲಯದಲ್ಲಿ ಮದುವೆಯಾಗಿ ಪೋಷಕರಿಂದ ಜೀವ ಬೆದರಿಕೆ ಇದೆ ಅಂತ ಪೊಲೀಸ್ ಮೆಟ್ಟಲೇರಿರುವ ಪ್ರೇಮಿಗಳು, ಇನ್ನೊಂದು ಕಡೆ ಅಯ್ಯೋ ದೇವ್ರೇ ಬೇಡ ಅಂದ್ರೂ ತಮ್ಮನನ್ನ ಮದುವೆಯಾಗಿದೆಯಾ ಅಂತ ಕಣ್ಣೀರಿಡ್ತಿರೋ ಪೋಷಕರು. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ಎದುರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದ ಚೆನ್ನಮ್ಮ, ಮುನಿಕೃಷ್ಣಪ್ಪ ಅವರ ಎರಡನೇ ಮಗಳು ಶಶಿಕಲಾ ಹಾಗೂ ಹೊಸಕೋಟೆ ತಾಲೂಕಿನ ಹಳೆ ಊರು ಗ್ರಾಮದ ಶಿವ ಶಾಂತಮ್ಮ ದಂಪತಿಗಳ ಮಗ ಪ್ರವೀಣ್ ವರಸೆಯಲ್ಲಿ ಸಹೋದರರಾದರೂ ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ಯುವತಿ ಶಶಿಕಲಾ ಹಳೆ ಊರು ಗ್ರಾಮದ ಸಂಬಂಧಿಕರ ಮನೆಗೆ ಹೋದಾಗ ಪ್ರವೀಣ್ ಪರಿಚಯವಾಗಿತ್ತು. ಬಳಿಕ ಇನ್ಸ್ಟಾಗ್ರಾಮ್ ಮೂಲಕ ಇಬ್ರು ಚಾಟಿಂಗ್ ಮಾಡಿಕೊಂಡು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಫ್ರೆಂಡ್ಸ್ ಆಗಿರ್ತಾರೆ. ಆಗ ಇವರಿಗೆ ವರಸೆಯಲ್ಲಿ ಅಕ್ಕ ತಮ್ಮ ಆಗ್ತೀವಿ ಅಂತ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಪ್ರೀತಿ ಮಾಡೋಕೆ ಶುರುವಾಗ್ತಾ ಇದ್ದಂತೆ ಅಲ್ಲಿ ಇಲ್ಲಿ ಅಂತ ಪ್ರೇಮ ಪಕ್ಷಿಗಳಂತೆ ತಿರುಗಾಡಿದ್ದಾರೆ. ಇನ್ನು ಪ್ರೇಮಿಗಳ ಪ್ರೇಮ ಪುರಾಣ ಯುವತಿ ಶಶಿಕಲಾ ಮನೆಗೆ ಗೊತ್ತಾಗ್ಬಿಡ್ತು. ಶಶಿಕಲಾ ಮನೆಯಲ್ಲಿ ಗಲಾಟೆಯಾಗಿ ಆಕೆಯನ್ನ ಕೂಡ್ ಹಾಕಿ ಪ್ರವೀಣ್ ಜೊತೆ ಮಾತನಾಡದ ರೀತಿ ಮಾಡಿದ್ರಂತೆ. ಇದರಿಂದ ಶಶಿಕಲಾ ತನ್ನ ಪ್ರೀತಿಯನ್ನ ಉಳಿಸಿಕೊಳ್ಳುವುದಕ್ಕೆ ಪ್ರವೀಣ್ ಕರೆಸಿಕೊಂಡು ಮನೆಯಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಬಳಿಕ ಈ ಅಕ್ಕ ತಮ್ಮ ಅಲಿಯಾಸ್ ಪ್ರೇಮಿಗಳು ತಮ್ಮ ಪ್ರೀತಿಯನ್ನ ಉಳಿಸಿಕೊಳ್ಳಬೇಕೆಂಬ ಹಠಕ್ಕೆ ಬಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮದ ಶಿವನ ದೇವಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾರೆ. ಬಳಿಕ ಈ ನವಜೋಡಿ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಅತ್ತ ಯುವತಿಯ ಪೋಷಕರು ಹೊಸಕೋಟೆ ತಾಲೂಕಿನ ಚಪ್ಪರಕಲ್ಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರೆ, ಇತ್ತ ಯುವತಿಯ ಪೋಷಕರ ಪ್ರಾಣ ಬೆದರಿಕೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕಚೇರಿಗೆ ಬಂದು ಪೋಷಕರ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಂತೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಷಕರನ್ನ ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಆದರೆ ಯುವತಿ ಮಾತ್ರ ಪೋಷಕರ ಜೊತೆ ಹೋಗಲು ನಿರಾಕರಿಸಿ ಪ್ರಿಯಕರನ ಜೊತೆ ಹೋಗಿದ್ದಾಳೆ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ. ದೇವನಹಳ್ಳಿ ಸಾಕು ಅಂತ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಎಲ್ಲಿ? ಅಂಗಟ್ಟದಲ್ಲಿ ಶಿವನ್ ಟೆಂಪಲ್. ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ವಿ.
ಇದು ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಬಯಸ್ತಾ ಇದ್ದಾರೆ, ನಮಗೇನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಹೇಳ್ತಾ ಇದ್ದೀವಿ. ಅವ್ರಿಗೇನು ಈ ಥರ ಸ್ಟೇಷನ್ ಮುಖಾಂತರವಾಗಿ ಬಂದಿರೋದು, ಅವ್ರಿಗೇನು ತೊಂದರೆ ಆಗದಿರೋ ಥರ ನಮ್ಮಿಬ್ಬರಿಗೂ ಏನು ತೊಂದರೆ ಆಗದಿರೋ ಥರ ಮಾಡ್ತೀವಿ. ನಾನು ಶಶಿಕಲಾ ಅನ್ನೋರು 5 ವರ್ಷದಿಂದ ಪ್ರೀತಿ ಮಾಡಿದ್ರೆ, ಹಳೆಯೂರು ನಮ್ಮದು. ಎಲ್ಲಿ? ಹಳೆಯೂರ ಹತ್ರ. ಯಾವ ತಾಲೂಕು? ಹೊಸಕೋಟೆ ತಾಲೂಕು. ಊರಿಗೆ ಬರ್ತಾ ಇದ್ದಾಗ ಹಿಂಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಿಂದ ಪ್ರೀತಿ ಆಯಿತು. ತಿರ್ಗಿ 2 ವರ್ಷದಿಂದ ಇವ್ರ ಮನೆಗೆ ಹೇಳಿದ್ರಿ. ಇವ್ರ ಮನೆಗೆ ಹೇಳಿ ನಮ್ಮ ಮನೆಯವ್ರನ್ನೂ ಕಳಿಸಿದ್ರಿ ಹಿಂಗೆ ಮದುವೆಗೆ ಅಂತ. ಅವ್ರ ಮನೆಯವ್ರು ಒಪ್ಪಲ್ಲ, ಕೊಡಲ್ಲ, ಹಿಂಗೆ ಮಾತಾಡಿದರು. ಈಗ ಆದರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರುಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು, ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಅದರಿಂದ ನಾನು ಹೇಳಿದೆ, ಸರಿ ಆಯಿತು ನೋಡ್ಕೊಳ್ಳೋಣ ಮುಂದೆ ಅಂದ್ಬಿಟ್ಟು ಹೇಳಿದೆ. ಹುಡುಗಿಗೆ ನಾನು ನೈಟ್ ಟಾರ್ಚರ್ ಕೊಟ್ಟರೆ ಜಾಸ್ತಿ, ಬಂದುಬಿಡು ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ದೆ ಹುಡುಗಿ. ನಾನು ಬಂದು ಕರ್ಕೊಂಬಂದು ಅವತ್ತೇ ಮದುವೆ ಅದೇ. ಇದು ಬಂದು ಬೆದರಿಕೆ ಮಾಡಿದ್ರು, ಈ ಥರ ಸಾಯಿಸಕ್ತೀನಿ, ಈಚೆ ಬಂದರೆ ಬಿಡಲ್ಲ ಹಂಗೆ ಅಂತ. ಎಲ್ಲಿ? ಇಲ್ಲಿ ಫೋನ್ ಮುಖಾಂತರ. ಈಗ ಹಿಂಗೆ ಸ್ಟೇಷನ್ಗೆ ಬಂದು ಈ ಥರ ಮಾಡಿದ್ರು. ಈಗ ಸ್ಟೇಷನಲ್ಲಿ ಏನು ಇತ್ಯರ್ಥ ಮಾಡ್ಕೊಂಡ್ರಿ? 2 ಕುಟುಂಬನ ಕರೆಸಿದ್ರ ಅಥವಾ ಏನು? ಕರೆಸಿದ್ರು. ಈಗ ಇಲ್ಲಿ ಹಂಗೆ ಹೇಳೋದು, ಇಲ್ಲಿ ಹಂಗೆ ಬೆದರಿಕೆ ಕೊಡ್ತಾರೆ, ಈಚೆ ಬಂದರೆ ಬಿಡಲ್ಲ ಅದು ಮಾಡ್ತಾರೆ. ಯಾಕೆ ಆ ಥರ ಬೇದಕ್ಕೆ? ಅದೇ ಅವ್ರು ಮದುವೆ ಆಗಿದ್ದೀನಿ ಅಲ್ಲಿ ಕ್ಯಾಚ್ ಸೇಮೇ ಅಲ್ವಾ? ಏನು ಸಮಸ್ಯೆ? ಏನು ನಾನು ಇದಿಲ್ಲ ಅಂತ, ದುಡ್ಡಿಲ್ಲ ಇದಿಲ್ಲ. ಹುಡುಗಿಯವ್ರ ಕಡೆ ಚೆನ್ನಾಗಿದ್ದಾರೆ ಅಂತಾರೆ, ಹುಡುಗನ ಕಡೆಯವರು ನೀವು ಬಡವ್ರಂತ. ಹಾಂ, ಬಡವರು ಅಂತ. ಆದರೆ ಈ ಸ್ಟೋರಿ ಅಸಲಿ ಕಥೆನೇ ಬೇರೆ ಇದೆ ಅಂತೆ. ಅಂದ ಹಾಗೆ ಯುವತಿಯ ತಾಯಿ ಚೆನ್ನಮ್ಮ, ಹುಡುಗನ ತಾಯಿ ಶಾಂತಮ್ಮ ಸಂಬಂಧದಲ್ಲಿ ಅಕ್ಕ ತಂಗಿಯಂತೆ. ಹೀಗಿರುವಾಗ ಶಶಿಕಲಾಗೆ 29 ವರ್ಷ, ಪ್ರವೀಣ್ಗೆ 24 ವರ್ಷವಂತೆ. ವರಸೆಯಲ್ಲಿ ಇಬ್ಬರು ಅಕ್ಕ ತಮ್ಮ ಆಗಬೇಕು. ಇದನ್ನು ತಿಳಿದು ಯುವತಿಗೆ ಬುದ್ಧಿವಾದ ಹೇಳಿದ್ದಕ್ಕೆ ಮನೆಯಿಂದ ಯುವತಿ ಓಡ್ ಹೋಗಿದ್ದಾಳೆ. ಸಂಬಂಧಗಳು ತಿಳಿಯದೆ ತಮ್ಮನನ್ನೇ ಅಕ್ಕ ಮದುವೆಯಾಗಿದ್ದಾಳೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಅಲ್ಲದೆ ಶಶಿಕಲಾಗೆ ಇದೇ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಹುಡುಗನ ಕಡೆಯವರು ಲಗ್ನ ಪತ್ರಿಕೆ, ಮದುವೆ ಚೌಟ್ರಿ ಎಲ್ಲ ಬುಕ್ ಮಾಡಿ ಹಂಚಿದ್ರು. ಆದರೆ ಶಶಿಕಲಾ ಆಕೆಯ ತಮ್ಮನ ಜೊತೆ ಮದುವೆ ಆಗಿರೋದು ಪೋಷಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಚೆನ್ನಮ್ಮ ಅಂತ, ನಾನು ವರ್ಷ ಇಲ್ಲಮ್ಮ, ಬೇಡಮ್ಮ, ಇವೆಲ್ಲ ಬೇಡ, ಬೇರೆ ಕಡೆ ಮದುವೆ ಆಗು, ನಿನ್ಗೇನು ಬೇಕೋ ಮಾಡ್ತೀರಿ ಅಂತ ಹೇಳಿದೆ. ನೋಡಿ ಈ ಥರ ಮೋಸ ಮಾಡಿ ಅವಳ ತಲೆ ತಿಂದು ಎತ್ತಾಕೊಂಡು ಬಂದವ್ರೆ. ಈ ಥರ ಇದು ಮಾಡವ್ರೆ. ಮಗಳು ನನ್ನ ಮಗಳು. ಅವನು ಅದೇ ತಂಗಿ ಮಗನು. ತಂಗಿ ಆಗಬೇಕು ಅವಳು. ತಮ್ಮನಾಗಬೇಕು. ಅವನಿಗೆ 24 ವರ್ಷ, ಅವಳಿಗೆ 29. ಹೇಳಿದ್ದೀರಿ ಅಣ್ಣ, ಹೇಳಿದ್ದೀರಿ, ಬುದ್ಧಿ ಹೇಳಿದ್ರಿ, ಏನೋ ಇದು ಮಾಡಿದ್ರಿ, ಏನು ಹೇಳಿದ್ರಿ, ಈಗ ಇದ್ಲು ಎಲ್ಲ ಛತ್ರಕ್ಕೆಲ್ಲ ಇದು ಮಾಡಿರಿ, ನಾವು ಮಾಡ್ತೀರಿ, ನಾನು ಇಂಥ ಡೇಟೇ ಮಾಡಿರಿ, 25ನೇ ತಾರೀಕು ಡೇಟ್ ಬೇಡ, 7ನೇ ತಾರೀಕು 8ನೇ ತಾರೀಕು ಮಾಡಿರಿ ಅಂತ ಹೇಳಿ ಆಧಾರ್ ಕಾರ್ಡು ಸಮೇತ ಕೊಟ್ಲು ಅವ್ರಿಗೆ ಛತ್ರ ಬುಕ್ ಮಾಡೋಕೆ. ತಮ್ಮನ ಜೊತೆ ಓಡ್ ಬಂದವಳು. ಬರಲ್ಲ ಅಂತಾಳೆ. ನಾನು ಮದುವೆ ಆಗಿದ್ದೀನಿ, ನಾನು ಬರಲ್ಲ, ಯಾವ ವರ್ಷನೂ ಇಲ್ಲ, ಅವ್ರು ಕೇಳಿದೆ, ವರ್ಷ ಕರೆಕ್ಟಾಗೈತೆ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಮಾತಾಡಿದ್ರಿ. ಇನ್ನೇನು ಮಾಡ, ಬಿಟ್ಬಿಟ್ರಿ. ನೋವು ಏನು ಮಾಡೋಣ, ಮಾತಾಡೋಕ್ಕೆ ಇದು ಮಾಡೋಕ್ಕಾಗಲ್ಲ. ಒಟ್ಟಾರೆ ಅಕ್ಕ ತಮ್ಮ ಸಂಬಂಧವನ್ನ ಮೀರಿ ಪ್ರೀತಿಸಿ ಮದುವೆಯಾಗಿರೋ ಜೋಡಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಲೇರಿ ಸಂಬಂಧದ ಗಡಿಮೀರಿ ನಡೆದ ಈ ಪ್ರೇಮ ವಿವಾಹ ಇದೀಗ ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.